ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಿಸ್ಟರ್ AGT ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಸೊ ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ವೀಡಿಯೋ ಏನಪ್ಪ ಅಂತ ನಾನು ಇಲ್ಲಿಗೆ UK ಬಂದ ಮೇಲೆ ಇಲ್ಲಿಗೆ ನಾನು ಕ್ಲಬ್ಗೆ ಜಾಯ್ನ್ ಆಗಿ ಒಂದು ಕ್ಲಬ್ಗೆ ಕ್ರಿಕೆಟ್ ಆಡ್ತಾ ಇದ್ದೀನಿ. ಸೊ ಲೈಕ್ ಕ್ರಿಕೆಟ್ ನನ್ನ ಪ್ಯಾಷನ್. ಸೊ ನಾನು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಅದನ್ನ ನಾನು ಇಲ್ಲಿಗೆ ಬಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಂದು ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಇತ್ತು. ಸೊ ಅದಕ್ಕೆ ನಮ್ಮದು ಹೋಮ್ ಗ್ರೌಂಡ್ ಹೆಂಗಿದೆ, ಕ್ಲಬ್ ಹೆಂಗಿದೆ ಅಂತ ತೋರಿಸೋಣ ಅಂತ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಕ್ಲಬ್ ಹೆಂಗಿದೆ ಅಂತ ನೋಡಿ. ಕ್ಲಬ್ಗೆ ಹೋಗೋಕ್ಕೆ ಮುಂಚೆ ಗ್ರೌಂಡು ಫಸ್ಟ್ ಅಲ್ವಾ. ಸೊ ಫಸ್ಟ್ ಗ್ರೌಂಡ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಗ್ರೌಂಡ್. ನೋಡಿ, ಅಪೋನೆಂಟ್ ಪ್ಲೇಯರ್ಸ್ ಎಲ್ಲನೂ ಬರ್ತಿದ್ದಾರೆ, ಅಪೋಸಿಟ್ ಟೀಮ್ ಪ್ಲೇಯರ್ಸ್ ಎಲ್ಲನೂ. ಸೊ ಇವತ್ತು ನಮಗೆ ಮ್ಯಾಚ್ ಇರೋದು ಕರ್ಕ್ಲಿ ಕ್ರಿಕೆಟ್ ಕ್ಲಬ್ ಅಂತ ಅಪೋನೆಂಟ್ಸ್ ಟೀಮು. ನಮ್ಮ ಟೀಮ್ ಹೆಸರು ಬಂದು ನಾರ್ತ್ ಈಸ್ಟ್ ಯುನೈಟೆಡ್ ಕ್ರಿಕೆಟ್ ಕ್ಲಬ್ ಅಂತ. ಸೊ ಇದು ನಮ್ಮದು ಹೋಮ್ ಗ್ರೌಂಡು. ಗ್ರೌಂಡ್ ಹೆಂಗಿದೆ ಅಂತ ಎಲ್ಲರೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ಕ್ವೆಶ್ಚನ್ ಇದೆ. ಕ್ರಿಕೆಟ್ ಬಗ್ಗೆ ಯಾರ್ಯಾರಿಗೆಲ್ಲ ನಾಲೆಡ್ಜ್ ಇದೆ ಅವ್ರಿಗೆ ಒಂದು. ಸೊ ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ಸೊ ಅದಕ್ಕೆ ರೈಟ್ ಆನ್ಸರ್ ಏನು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಕ್ರಿಕೆಟ್ ಗ್ರೌಂಡ್ ಪಿಚ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವತ್ತು. ಆ್ಯಕ್ಚುಲಿ ತುಂಬ ದೊಡ್ಡದೇ ಗ್ರೌಂಡ್ ನಮ್ಮದು. ಲೈಕ್ ನಾವಿದ್ದುವರೆಗೂ ಬೇರೆ ಗ್ರೌಂಡ್ಗಳಿಗೆಲ್ಲ ಹೋಗಿ ಕ್ರಿಕೆಟ್ ಆಡ್ತೀವಿ. ಬಟ್ ಅದೆಲ್ಲದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಗ್ರೌಂಡ್ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಬನ್ನಿ ನಾವಿವತ್ತು ನಮ್ಮ ಕ್ಲಬ್ ಗೇಮ್ದು ಪಿಚ್ ರಿಪೋರ್ಟ್ ನೋಡೋಣ. ಓಕೆ, ತುಂಬ ಚೆನ್ನಾಗಿ ರೋಲ್ ಆಗಿದೆ ಇವತ್ತು. ಸೊ ಇದು ಇವತ್ತು ನಾವು ಆಡ್ತಿರೋ ಪಿಚ್. ಇಲ್ಲಿ ಇಂಡಿಯಾದಲ್ಲಿರೋ ಥರ ಫುಲ್ ಕಂಪ್ಲೀಟ್ ಲೈಕ್ ಗ್ರಾಸೇ ಇಲ್ಲದೆ ಇರೋ ಥರ ಬರೀ ಮಡ್ಡು ಪಿಚ್ಗಳಿರಲ್ಲ. ಯಾಕಂದರೆ ಇಲ್ಲಿ ಗ್ರಾಸ್ ಜಾಸ್ತಿ, ತುಂಬ ಜಾಸ್ತಿ ಗ್ರಾಸಸ್ ಇಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಲೈಕ್ ಇಂಡಿಯಾದಲ್ಲಿ ಈ ಥರ ಪಿಚ್ಚಲ್ಲಿ ಗ್ರಾಸ್ ಇರಲ್ಲ. ಪಿಚ್ಚಲ್ಲಿ ಯೂಶ್ವಲಿ ಲೈಕ್ ಈ ಥರ ಮಡ್ಡಿರುತ್ತೆ. ಎಲ್ಲೋ ತುಂಬ ರೇರ್ ಜಾಗಗಳಲ್ಲಿ ಈ ಥರ ಹುಲ್ಲಿರುತ್ತೆ. ಬಟ್ ಇಲ್ಲಿ ಹಂಗಲ್ಲ, ಇದು ಆಲ್ಮೋಸ್ಟ್ ಕಂಪ್ಲೀಟ್ ಜಾಸ್ತಿ ಹುಲ್ಲೇ ಇರುತ್ತೆ. ಬಟ್ ಇವತ್ತು ಪಿಚ್ ತುಂಬ ಡ್ರೈ ಆಗಿದೆ, ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ತುಂಬ ಚೆನ್ನಾಗಿ ರೋಲ್ ಆಗಿದೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ವೆಲ್, ಪಿಚ್ ನೋಡಿದಾಯಿತು. ಬನ್ನಿ ಇವಾಗ ಕ್ಲಬ್ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಕ್ರಿಕೆಟ್ ಒಂದು ಆಟ ಅಲ್ಲ, ಅದು ಒಂದು ಭಾವನೆ. ನನಗೆ ಅಂತಲ್ಲ, ತುಂಬ ಜನಕ್ಕೆ. ನನ್ನ ಒಂದು ಸ್ಪೋರ್ಟ್ಸ್ ಕರಿಯರಲ್ಲಿ ನಾನೊಂದು ಕ್ರಿಕೆಟ್ನ ಪ್ರೊಫೆಷನಾಗಿ ತೊಗೊಂಡು ಪ್ರೊಫೆಷ್ನಲ್ ಕ್ರಿಕೆಟರಾಗಿ ಆಡಬೇಕು ಅಂತ ಅಂದರೆ ಅದ್ರ ಹಿಂದೆ ಒಂದಷ್ಟು ಜನದ ಸಪೋರ್ಟ್ ಇದೆ. ಅದರಲ್ಲಿ ಎಸ್ಪೆಷಲಿ ಜೈರಾಜ್ ಅಂತ ನನ್ನ ಫ್ರೆಂಡು. ಈ ಒಂದು ಮೂಮೆಂಟಲ್ಲಿ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಪ್ರೊಫೆಷ್ನಲ್ ಕ್ರಿಕೆಟ್ನ ಒಂದು ಜರ್ನಿ ಸ್ಟಾರ್ಟ್ ಮಾಡಬೇಕು, ನನಗೆ ಅದು ಕ್ರಿಕೆಟಲ್ಲಿ ಒಂದು ಬ್ರೇಕ್ ಥ್ರೂ ಸಿಕ್ತು ಅಂತಂದರೆ ಅದಕ್ಕೆ ಅವನೇ ಕಾರಣ. ಅದ್ರ ಜೊತೆಗೆ ನನ್ನ ಇಂಜಿನಿಯರಿಂಗ್ ಕಾಲೇಜ್ PDs ರಮೇಶ್ ಕುರಿ ಸರ್ ಮತ್ತು ಸ್ವರೂಪ್ ಸರ್ ಮತ್ತು ರಾಚಪ್ಪ ಸರ್ ಅಂತ. ಸೊ ಇಷ್ಟು ಜನದ್ದು ಕೂಡ ನನಗೆ ತುಂಬ ಸಪೋರ್ಟ್ ಇತ್ತು. ಈ ಒಂದು ಮೂಮೆಂಟ್ನ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ದಿಸ್ ಇಸ್ ಕ್ಲಬ್. ಇದು ನಮ್ಮ ಕ್ಲಬ್. ಇದು ಪೂಲ್. ಇಲ್ಲಿ ಯೂಶ್ವಲಿ ಮ್ಯಾಚಸ್ ಇತ್ತು ಅಂದರೆ ಈ ಸ್ಕ್ರೀನಲ್ಲಿ ಮ್ಯಾಚಸ್ ನೋಡ್ಕೊಂಡು ಕೂತಿರ್ತೀವಿ ಮ್ಯಾಚ್ ಆದಮೇಲೆ. ಸೊ ಇಲ್ಲಿ UK ಏನಪ್ಪ ಅಂತ ಅಂದರೆ ನಾವು ಹೋಗೋ ಯಾವುದೇ ಕ್ಲಬ್ಬಲ್ಲಾದ್ರೂ ಬಾರ್ ಇರುತ್ತೆ. ಸೊ ಇದು ಬಾರ್ ಸೆಕ್ಷನ್. ಇಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ಲ ಬ್ಯಾಕ್ಗ್ರೌಂಡಲ್ಲಿ. ಸೊ ಕ್ರಿಕೆಟ್ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಇದು ಯಾರ ಫೋಟೋ ಅಂತ. ಲೈಕ್ ಈ ಮ್ಯಾಚ್ ಬೆನ್ ಸ್ಟೋಕ್ಸ್ ವಿನ್ ಮಾಡಿದಾಗಿಂದ ಲೈಕ್ ಆ ಫೋಟೋ ತುಂಬ ಪಾಪ್ಯುಲರ್. ಯಾವ ಕ್ಲಬ್ಗೆ ಹೋದ್ರೂ ಆ ಕ್ಲಬ್ಬಲ್ಲಿ ಲೈಕ್ ಆ ಫೋಟೋ ಇದ್ದೇ ಇರುತ್ತೆ. ಎಲ್ಲ ಕ್ಲಬ್ಸಲ್ಲಿ ಆ ಫೋಟೋ ಇದೆ. ಆ ವಿನ್ನಿಂಗ್ ಮೂಮೆಂಟ್ ಆ್ಯಕ್ಚುಲಿ ನನಗೂ ತುಂಬ ಇಷ್ಟ ಅದು. ಸೊ ಆ್ಯಕ್ಚುಲಿ ಇದು ನಮ್ಮದು ಓನ್ ಗ್ರೌಂಡ್ ಅಲ್ಲ, ಅಂದರೆ ಲೈಕ್ ನಮ್ಮದು ಕ್ಲಬ್ದೇ ಗ್ರೌಂಡ್ ಅಂತ ಅಲ್ಲ ಇದು. ಇನ್ಫ್ಯಾಕ್ಟ್ ನಾವು ಬೇರೆಯವ್ರ ಕ್ಲಬ್ನ ಅಂದರೆ ಬೇರೆ ಗ್ರೌಂಡ್ನ ನಾವು ಹೈರ್ ಮಾಡಿಕೊಂಡು ಇದನ್ನ ನಮ್ಮ ಹೋಮ್ ಗ್ರೌಂಡಾಗಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಸೀಸನ್ ಅಷ್ಟರಲ್ಲಿ ನಮ್ಮದೇ ಓನಾಗಿ ಒಂದು ಹೋಮ್ ಗ್ರೌಂಡ್ ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ಇದು ಕಿಚನ್ ಸೆಕ್ಷನ್. ಏನು ಗುರು, ಕ್ಲಬ್ಬಲ್ಲಿ ಕಿಚನ್ ಎಲ್ಲ ಇರುತ್ತಾ? ಹೌದು, ಇರುತ್ತೆ ಆ್ಯಕ್ಚುಲಿ. ಸೊ ಇವತ್ತು ಮ್ಯಾಚ್ಗೆ ವಿಕೆಟ್ಸ್ ಸ್ಟಂಪ್ಸ್ ರೆಡಿ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಗ್ರೌಂಡಲ್ಲಿ ಮಾತ್ರ ಸ್ಟಂಪ್ಸು LED ಸ್ಟಂಪ್ಸ್ ಇರುತ್ತೆ. ನೀವೇನು ಕ್ರಿಕೆಟಲ್ಲಿ ನೋಡ್ತಿರಲ್ಲ, ಸೇಮ್ ಅದೇ ಸ್ಟಂಪ್ಸ್ ಇರುತ್ತೆ ಇಲ್ಲಿ.
Yeah, man, you alright? Alright, man, aye. Yeah. All good, you? Yeah, I'm good, thanks. Good, man. Yeah. Hopefully we are gonna play 16 hours game today. Well, yeah, go for it, man. Yeah, obviously it's a sunny day. Should have time. Yeah. Also, yeah, that's okay with me. Alright, so ಇದು ನಮ್ಮ ಡ್ರೆಸ್ಸಿಂಗ್ ರೂಮ್ ತೋರಿಸ್ತೀನಿ. ಇದು ನಮ್ಮದು ಡ್ರೆಸ್ಸಿಂಗ್ ರೂಮ್, ಇನ್ನೂ ಯಾರೂ ಬಂದಿಲ್ಲ ಆ್ಯಕ್ಚುಲಿ. ಸೊ ಇದು ನಮ್ಮ ಡ್ರೆಸ್ಸಿಂಗ್ ರೂಮ್, ಇದು ಹೋಮ್ ಟೀಮ್ದು ಡ್ರೆಸ್ಸಿಂಗ್ ರೂಮ್. ಇದ್ರ ಪಕ್ಕದಲ್ಲಿ ಈ ಡೋರ್ ಬಂದು ಅವೇ ಟೀಮ್ದು ಡ್ರೆಸ್ಸಿಂಗ್ ರೂಮ್. Shit, that one's gone in more. Yeah, that went so much in. ಆ್ಯಕ್ಚುಲಿ ಅವರು ಹೇಳ್ತಿದ್ರು ಗ್ರೌಂಡ್ಸ್ಮನು, ದಿಸ್ ಇಸ್ ದ ವೆರಿ ಬೆಸ್ಟ್ ಇದುವರೆಗೂ ಇಡೀ ಸೀಸನಲ್ಲೇ ನಿಮಗೆ ಸಿಕ್ಕಿರೋ ಬೆಸ್ಟ್ ಪಿಚ್ ಇದೆ ಇವತ್ತು ಅಂತ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೌದು, ತುಂಬ ಚೆನ್ನಾಗಿದೆ ಗ್ರೌಂಡ್ ಇವತ್ತು, ತುಂಬ ಚೆನ್ನಾಗಿ ರೋಲ್ ಆಗಿದೆ. ಸೊ ಅವರು ಅದೇ ಹೇಳ್ತಿದ್ರು, ಹೋಪ್ಫುಲಿ ಬ್ಯಾಟಿಂಗ್ ಟಾಸ್ ಗೆದ್ರೆ ಬ್ಯಾಟಿಂಗ್ ತೊಗೊಳ್ತೀರಾ ಅನ್ನೋ ಥರ ಇದ್ದೀರಾ ಅಲ್ವಾ, ಹೋಪ್ಫುಲಿ ಅಂತ ಹೇಳಿದ್ದೀನಿ. ನೋಡೋಣ ಟಾಸ್ ಏನಾಗುತ್ತೆ ಅಂತ. ಸೊ ಆಪೋನೆಂಟ್ ಟೀಮ್ ಅವ್ರು ಬಂದು ಆಲ್ರೆಡಿ ವಾರ್ಮ್ ಅಪ್ ಶುರು ಮಾಡಿದ್ದಾರೆ. ಸೊ ನಾವು ಹೋಗಿ ಶುರು ಮಾಡ್ಕೋತೀವಿ. ಇದು ಡ್ರೆಸ್ಸಿಂಗ್ ರೂಮ್ ಸೀನ್ಸ್. ಸೊ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿಲ್ಲ, ಟಾಸ್ ಸೋತು ಬೌಲಿಂಗ್ ತೊಗೊಂಡಿದ್ದೀವಿ. ಅವ್ರು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡಿದ್ದಾರೆ. ಶಾರ್ಟ್ ರಾಜ್. ಸೊ ನಾವು ಆಗಲೇ ಹೇಳ್ದಂಗೆ ಟಾಸ್ ಆಗಿ ನಾವು ಆ್ಯಕ್ಚುಲಿ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ವಿ. ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಹೇಳ್ದಂಗೆ ಬ್ಯಾಟ್ಸ್ಮನ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಪಿಚ್ಚು ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಬ್ಯಾಕ್ ಫೈರ್ ಆಗೋಯಿತು. ನಾವು ಅವ್ರನ್ನ 69ಗೆ ಆಲ್ಔಟ್ ಮಾಡಿದ್ವಿ, 68ಗೆ ಆಲ್ಔಟ್ ಮಾಡಿದ್ವಿ. 69 ಅಷ್ಟೇ ಟಾರ್ಗೆಟ್ ಇವಾಗ. ಸೊ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ, ಬನ್ನಿ ನೋಡೋಣ. ನಾನು ಆ್ಯಕ್ಚುಲಿ ಇನ್ನೊಂದು ಹೇಳೋದು ಮರ್ತೆ. ಯೂಶ್ವಲಿ ಕ್ರಿಕೆಟಲ್ಲಿ 1 ಓವರ್ ಅಂದರೆ 6 ಬಾಲ್ಸ್ ಆಡ್ತೀವಿ, ಬಟ್ ಇಲ್ಲಿ ನಾವು ಆಡೋದು 1 ಓವರ್ಗೆ 8 ಬಾಲ್ಸು. ಇದು ಮಿಡ್ ವೀಕ್ ಲೀಗು. ಸೊ ಇದರಲ್ಲಿ ಅಂದರೆ ನಾವು ಸುಮಾರು ಲೀಗ್ಗಳಿದ್ದಾವೆ, ನಾವು ಆಡ್ತಿರೋದು ಮಿಡ್ ವೀಕ್ ಲೀಗ್. ಇದು ಮಿಡ್ ವೀಕ್ ಲೀಗ್ ಆ್ಯಕ್ಚುಲಿ 20 ಓವರ್ಸ್ ಇರಬೇಕು. ಬಟ್ ವೆದರ್ ಹೆಂಗಿರುತ್ತೆ, ವೆದರ್ ನೋಡಿಕೊಂಡು ಕ್ಯಾಪ್ಟನ್ಸು ಮತ್ತು ಅಂಪೈರ್ಸು, ಮ್ಯಾಚ್ ರೆಫ್ರಿಗಳೆಲ್ಲನೂ ಓವರ್ಸ್ ಎಷ್ಟು ಆಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆವತ್ತಿನ ಡೇಗೆ. ಸೊ ನಾವು ಯೂಶ್ವಲಿ ವೆದರು ಚೆನ್ನಾಗಿರಲ್ಲ ಅಷ್ಟಾಗಿ, ಯಾವಾಗಲೂ ಮಳೆ ಬರುತ್ತೆ ಅಥವಾ ಫುಲ್ ಮೋಡ ಇರುತ್ತೆ, ಆ ಥರ ಇತ್ತು ಅನ್ನೋ ಸಿಚುವೇಷನ್ಸಲ್ಲಿ 12 ಓವರ್ಸ್ ಆಡ್ತೀವಿ. ಬಟ್ 12 ಓವರ್ ಆಡಿದ್ರೂ 8 ಬಾಲ್ಗೆ ಈ ಲೀಗಲ್ಲಿ ಆಡೋ ಎಲ್ಲ ಮ್ಯಾಚ್ಗಳೂ 1 ಓವರ್ಗೆ 8 ಬಾಲ್ ಇರುತ್ತೆ. ಓಕೆ, ಯಾ ಗೆದ್ವಿ ಮ್ಯಾಚ್. ಇದು 8 ಓವರ್ಸ್ಗೆ ಮುಗಿಸಿದ್ವಿ. 69 ಇತ್ತು ಟಾರ್ಗೆಟು. 7th ಓವರ್ಗೆ 3 ಬಾಲ್ಸ್ಗೆ ಮ್ಯಾಚ್ ಮುಗಿಸಿದ್ದೀವಿ. ಸೊ ಟೇಬಲ್ ಟಾಪಲ್ಲಿ ಫಿನಿಷ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ನಾವು ಡಿವಿಷನ್ ಇವಾಗ 3ಗೆ ಆಡ್ತಾ ಇರೋದು. ನೆಕ್ಸ್ಟ್ ಡಿವಿಷನ್ 2 ಪ್ರಮೋಟ್ ಆಗ್ತೀವಿ. ಇನ್ನು 2 ಮ್ಯಾಚ್ ಇದೆ ಅಷ್ಟೇ. ಇದು ನಮ್ಮ ಹೋಮ್ ಗೇಮು ಬಂದು ಕೊನೆ ಹೋಮ್ ಗೇಮ್ ಇದು ನಮ್ಮದು. ವಿಡಿಯೋ ಕೊನೆಯಲ್ಲಿ ಒಂದು ಕ್ವೆಶ್ಚನ್ ಕೇಳ್ತೀನಿ ಅಂತ ಹೇಳಿದೆ. ಆ ಕ್ವೆಶ್ಚನ್ ಏನಪ್ಪ ಅಂತ ಅಂದರೆ, ಲಾಸ್ಟ್ ಟೈಮ್ ನಾವು ಒಂದು ಗೇಮ್ ಆಡಿದ್ವಿ, ಇದಕ್ಕೂ ಮುಂಚೆ ಪ್ರೀವಿಯಸ್ ಗೇಮು ಕೌಗೇಟ್ ಕ್ರಿಕೆಟ್ ಕ್ಲಬ್ ಅಂತ. ಸೊ ಆ ಲೀಗ್ ಆ ಕ್ಲಬ್ಗೆ ನಾನು 1-2 ಮ್ಯಾಚ್ ಆಡಿದ್ದೀನಿ. ಓಕೆ, ಅದೇನಾಯಿತು ಅಂತ ಅಂದರೆ ಬ್ಯಾಟ್ಸ್ಮನ್ನು ವಾಕೌಟ್ ಮಾಡ್ದೆ, ಅಂದರೆ ಟಯರ್ಡ್ ಆಗಿತ್ತು. ಗೇಮ್ ಆಲ್ಮೋಸ್ಟ್ ಗೆದ್ಬಿಟ್ಟಿದ್ರು ಅವರು. ಸೊ ಅದಕ್ಕೆ ನಾವು ಅಂದರೆ ಬೇರೆ ಪ್ಲೇಯರ್ಸಿಗೆ ಚಾನ್ಸ್ ಕೊಡಬೇಕು ಅಂತ ಏನು ಮಾಡ್ದೆ, ಬ್ಯಾಟ್ಸ್ಮನ್ ವಾಕೌಟ್ ಮಾಡ್ದೆ. ಅಂಪೈರ್ಗೂ ಇನ್ಫಾರ್ಮ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸೊ ಅದು ರಿಟೈರ್ಡ್ ಔಟ್ 2 ಬೇರೆ ಬೇರೆ ಥಿಂಗ್ಸ್ ಇದೆ ಅಲ್ವಾ. ಸೊ ಆಮೇಲೆ ಏನಾಯಿತು, ಅವ್ರದ್ದು ಅರ್ಲಿ ವಿಕೆಟ್ಸ್ ಬಿದ್ದೋಯ್ತು. ಅಂದರೆ ಅವನು ಬ್ಯಾಟ್ಸ್ಮನ್ ವಾಕ್ ಮಾಡಿದ್ಮೇಲೆ ಅವ್ರು ಬಂದಂಗೆಲ್ಲ ಬ್ಯಾಟ್ಸ್ಮನ್ಗಳು ಔಟ್ ಆಗೋದ್ರು. ಸೊ ಅವ್ನು ಒಳ್ಳೆ ಬ್ಯಾಟ್ಸ್ಮನ್ ವಾಕೌಟ್ ಮಾಡಿದ್ದು. ಸೊ ಅದಕ್ಕೆ ಆಮೇಲೆ ಲಾಸ್ಟಲ್ಲಿ ಏನು ಮಾಡಿದ್ರು ಅವರು, ಓಕೆ ವಿಕೆಟ್ಸ್ ಬೀಳ್ತಿದೆ ಮತ್ತು ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಆ ಬ್ಯಾಟ್ಸ್ಮನ್ ವಾಪಸ್ ಕರೆಸಿದ್ರು. ಸೊ ನಾವು ಅದನ್ನ ಅಪೋಸ್ ಮಾಡಿದ್ವಿ. ಅದು ರಿಟೈರ್ಡ್ ಬೇರೆ, ರಿಟೈರ್ಡ್ ಔಟ್ ಬೇರೆ. ಇದು ರಿಟೈರ್ಡ್ ಔಟ್ ಬಿಕಾಸ್ ಅಂಪೈರ್ ಇನ್ಫಾರ್ಮ್ ಮಾಡಿದೆ ಗ್ರೌಂಡಿಂದ ಆಚೆ ವಾಕೌಟ್ ಮಾಡಿದ್ದಾರೆ. ಸೊ ಇಟ್ಸ್ ರಿಟೈರ್ಡ್ ಔಟ್ ಅಂತ. ಬಟ್ ಅವ್ರೇನು ಇದು ಮಾಡ್ತಿದ್ದಾರೆ ಅಂದರೆ, ಇಲ್ಲ ಬ್ಯಾಟ್ಸ್ಮನ್ ಯಾವಾಗ ಬೇಕಾದ್ರೂ ಬರ್ಬೋದು ಒಳಗಡೆ ಅಂತಾರೆ. ಬ್ಯಾಟ್ಸ್ಮನ್ ಒಳಗೆ ಬರ್ಬೋದು, ಬಟ್ ಅದು ಯಾವಾಗ ಅಂತಂದರೆ ರಿಟೈರ್ಡ್ ಹರ್ಟ್ ಆಗಿ, ಇನ್ ಕೇಸ್ ಇಂಜುರಿ ಆಗಿ ಅಥವಾ ಏನಾದರೂ ಬ್ಲೀಡಿಂಗ್ ಆಗಿ ಏನಾದರೂ ಇಂಜುರೀಸ್ ಆಗಿದ್ರೆ ಮಾತ್ರ ಬ್ಯಾಟ್ಸ್ಮನ್ ಒಳಗಡೆ ಬರ್ಬೋದು. ಅದು ಆ್ಯಕ್ಚುಲ್ ರೂಲ್ಸ್. ಆ್ಯಂಡ್ ಅದು ಎಲ್ಲ ಪ್ಲೇಯರ್ಸ್ ಬ್ಯಾಟಿಂಗ್ ಆಡಿ ಕೊನೆಯಲ್ಲಿ ಬರ್ಬೋದು. ಅದು ನಾವು ಆರ್ಗ್ಯೂ ಮಾಡಿದ್ದು. ಬಟ್ ಅವ್ರು ಹೇಳ್ತಿದ್ದೇನಂತಂದ್ರೆ, ಇಲ್ಲ ಯಾವಾಗ ಬೇಕಾದ್ರೂ ಬರ್ಬೋದು, ಇದು ರಿಟೈರ್ಡ್ ಔಟ್ ಅಲ್ಲ, ಇದು ರಿಟೈರ್ಡ್ ಹರ್ಟ್ ಆಗಿದ್ದು ಅದು ಇದು ಅನ್ನೋದ್ರ ಅಂತ ಅಂದರು.
ಸೊ ಕೊನೆಗೆ ಏನೇ ಮಾಡಿದ್ರು ಇಲ್ಲ ಅವರೇ ವಾದ ಮಾಡ್ತೀವಿ, ಇಲ್ಲ ನಾವು ಆಡಲೇಬೇಕು, ಆಡಿಸ್ತೀವಿ ಅಂತ ಅಂದರು. ಯಾರ್ಯಾರಿಗೋ ಫೋನೆಲ್ಲ ಮಾಡಿ. ಸೊ ಈಗ ನೀವು ಕಮೆಂಟ್ಸಲ್ಲಿ ಹೇಳಿ, ಅದು ರಿಟೈರ್ಡ್ ಬ್ಯಾಟ್ಸ್ಮನ್ ಔಟಾ, ಬ್ಯಾಟ್ಸ್ಮನ್ ಒಳಗಡೆ ಬಂದು ಆಡಿದ್ದು ಡೌನ್ ದ ಆರ್ಡರ್ ಅದು ಓಕೆನಾ ಅಥವಾ ತಪ್ಪಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ 2 ಥರ ಲೀಗ್ ನಡೆಯುತ್ತೆ. ಒಂದು ವೀಕೆಂಡ್ ಲೀಗ್ಸ್, ಒಂದು ಮಿಡ್ ವೀಕ್ ಲೀಗ್ ಅಂತ. ಮಿಡ್ ವೀಕ್ ಲೀಗ್ ಅಂದರೆ ಹೇಳಿದ್ನಲ್ಲ 20 ಓವರ್ಸ್ ಇರುತ್ತೆ. ಬಟ್ ಡಿಪೆಂಡಿಂಗ್ ಆನ್ ದ ವೆದರ್ ಹೆಂಗಿದೆ ಅಂತ ನೋಡಿಕೊಂಡು 12 ಓವರ್, 14 ಓವರ್, 16 ಓವರ್ಸ್ ಹಂಗೆ ಆಡ್ತಾರೆ. ಇವತ್ತು ವೆದರ್ ಚೆನ್ನಾಗಿತ್ತು ಅನ್ನೋದಕ್ಕೋಸ್ಕರ 14 ಓವರ್ ಗೇಮ್ ಆಡಿದ್ವಿ. ಸೊ ಇದರಲ್ಲೆಲ್ಲನೂ 8 ಓವರ್ಸ್ ಪರ್ ಓವರ್, 8 ಬಾಲ್ಸ್ 1 ಓವರ್ಗೆ 8 ಬಾಲ್ಸ್ ಅದನ್ನೇ ಮಾಡೋದಿಲ್ಲಿ. ಬಟ್ ಸ್ಯಾಟರ್ಡೇ ಲೀಗ್ ಏನಿದೆ, ಸ್ಯಾಟರ್ಡೇ ಲೀಗು 40 ಓವರ್ಗೆ ಮತ್ತು ಲಾಂಗ್ ಫಾರ್ಮೇಟ್. ಅದು 1 o'clock 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 1 ಗಂಟೆಗೆ ಸ್ಟಾರ್ಟ್ ಆಗಿ ಎಷ್ಟೊತ್ತು ಬೇಕಾದ್ರೂ ಮುಗಿಯುತ್ತೆ. ಅದು 40 ಓವರ್ ಮ್ಯಾಚು. ಅದು 6 ಬಾಲ್ 1 ಓವರಲ್ಲಿ. ಬಟ್ ಇದು ಬಂದು 6 ಗಂಟೆ ಸಂಜೆಗೆ ಸ್ಟಾರ್ಟ್ ಆಗಿ ಒಂದು 9 ಗಂಟೆ 10 ಗಂಟೆಗೆ ಮುಗಿಯುತ್ತೆ. 9-10 ಗಂಟೆಗೆಲ್ಲ ಲೈಟ್ಸ್ ಎಲ್ಲ ಏನಿಲ್ಲ, ಹೆಂಗೆ ಆಡ್ತೀರಾ ಅಂತ ಅಂದರೆ ಆ್ಯಕ್ಚುಲಿ ನಾವು ಈಗೇನು ನೋಡ್ತಿದ್ದೀವಲ್ಲ ಇದಿನ್ನೂ ಆಲ್ರೆಡಿ ನೈಟ್ ಆಗಿದೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ಒಂದು ವೀಡಿಯೋ ಮಾಡಿ ತೋರಿಸಿದೆ. ಇಲ್ಲಿ ನೋಡಿ ಎಷ್ಟೊತ್ತಿಗೆ ಕತ್ಲಾಗುತ್ತೆ, ಎಷ್ಟೊತ್ತಿಗೆ ಬೆಳಕಾಗುತ್ತೆ ಅಂತ. ಇದು ಆ್ಯಕ್ಚುಲಿ 8 ಗಂಟೆ ಇವಾಗ ಜಸ್ಟ್ ಮ್ಯಾಚ್ ಮುಗಿಸಿದ್ವಿ. ಸೊ ತುಂಬ ಲೋ ಸ್ಕೋರಿಂಗ್ ಗೇಮ್ ಆಗಿದ್ದರಿಂದ ಬೇಗ ಮ್ಯಾಚ್ ಮುಗೀತು. ಇಲ್ಲ ಅವರೂ ಫುಲ್ ಓವರ್ಸ್ ಆಡಿದ್ದಾರೆ, ನಾವು ಫುಲ್ ಓವರ್ಸ್ ಆಡ್ತಿದ್ವಿ ಅಂತ ಅಂದರೆ ಅರೌಂಡ್ 9-9:30 ಮ್ಯಾಚ್. Team photograph coming tonight. ಸೊ ನಮ್ಮ ಕ್ಲಬ್ಬಲ್ಲಿ ಎವ್ರಿ ಮ್ಯಾಚ್ ಆದಮೇಲೆ ಫುಡ್ ಕೂಡ ಕೊಡ್ತಾರೆ ನಮ್ಮ ಕ್ಲಬ್ ಮ್ಯಾನೇಜ್ಮೆಂಟ್ ಅವರೇ. ಸೊ ಇವತ್ತಿನ ಫುಡ್ ಬಂದು ಶ್ರೀಲಂಕನ್ ಕ್ಯೂಸಿನ್, ಪರೋಟ ಮತ್ತು ಮಟನ್ ಕರಿ. ಶ್ರೀಲಂಕನ್ ಕರಿ ಕ್ಯೂಸಿನ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕ್ಲಬ್ಬಲ್ಲಿ ಆಡೋ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಎಲ್ಲ ಶ್ರೀಲಂಕನ್ಸೇ. ಸೊ ಅಲ್ಲಿ ರೋಟಿ ಕುಕ್ ಮಾಡ್ತಿದ್ದಾರಲ್ಲ ಅವರು ನಮ್ಮ ಮ್ಯಾನೇಜರು. ಆ್ಯಂಡ್ ಅಲ್ಲಿ ಬಿಯರ್ ಡ್ರಿಂಕ್ ಮಾಡ್ತಿದ್ದಾರಲ್ಲ ಇವರು ಕೂಡ ನಮ್ಮ ಮ್ಯಾನೇಜರು. ಆ್ಯಂಡ್ 07 ಅಂತ ಕ್ಯಾಪ್ಟನ್. ಸೊ ಇದು ನಮ್ಮ ಟೀಮ್. ಒಳ್ಳೆ ಫುಡ್ ಆಗುತ್ತೆ ಆ್ಯಂಡ್ ಅನ್ಲಿಮಿಟೆಡ್ ಡ್ರಿಂಕ್ಸ್ ಇರುತ್ತೆ. ನಂದಿದು ಸಾಫ್ಟ್ ಡ್ರಿಂಕು. ಸೊ ಎಲ್ಲ ಮ್ಯಾಚ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಆಗಲಿಂದ ಹೇಳ್ತಾನೆ ಇದ್ದೀನಿ, ಇದು ನಮ್ಮದು ಹೋಮ್ ಗ್ರೌಂಡಲ್ಲಿ ಲಾಸ್ಟ್ ಮ್ಯಾಚ್. ಆ್ಯಂಡ್ ಇನ್ನೊಂದು ಕಪ್ ಗೇಮಲ್ಲಿ ನಾವು ಸೆಮೀಸಿಗೆ ಹೋಗಿದ್ವಿ. ಸೊ ಇನ್ ಕೇಸ್ ಅದು ಸೆಮೀಸ್ ಗೆದ್ದು ಫೈನಲ್ಸಿಗೆ ಬಂದರೆ ಫೈನಲ್ಸ್ಗೆ ಇದೇ ವೆನ್ಯೂ. ಸೊ ಸೊ ಈ ಕ್ರಿಕೆಟ್ ನಾನು ಇಲ್ಲಿಗೆ ಬಂದಮೇಲೆ ನಂಗೆ ತುಂಬಾ ಕೊಡ್ತು. ಲೈಕ್ ನನಗೆ ಇಲ್ಲಿಗೆ ಬಂದಮೇಲೆ ಕೆಲಸ ಇರಲಿಲ್ಲ, ತುಂಬ ಸಗಲ್ ಮಾಡ್ತಿದ್ದೆ ಕೆಲಸ ಹುಡ್ಕೊಳ್ಳೋದಕ್ಕೆ. ಸೊ ಇಲ್ಲಿಗೆ ಬಂದಮೇಲೆ ಯಾರೋ ಒಬ್ಬರು ಪರಿಚಯ ಆದರು, ಅವರು ಕೆಲಸ ಆಫರ್ ಮಾಡಿದ್ರು. ಅವ್ರ ಕಡೆಯಿಂದ ನಾನು ಮುಂಚೆ 50,000 ರೆಂಟ್ ಪೇ ಮಾಡ್ತಿದ್ದು, ಮನೆ ಬಿಟ್ಟು ಬರೀ 17,000 ಇವಾಗ ರೆಂಟ್ ಪೇ ಮಾಡ್ತಾಯಿದ್ದೀನಿ. ಆ ಥರ ಮನೆ ಸಿಕ್ತು, ಒಂದು ಒಳ್ಳೆ ಕ್ಲಬ್ಗೆ ಆಡೋ ಥರ ಚಾನ್ಸ್ ಸಿಕ್ತು. ಸೊ ಇಲ್ಲಿಗೆ ಬಂದಮೇಲೆ ಕ್ರಿಕೆಟ್ಗೆ ಅಂತ ಹಿಡಿದ್ಮೇಲೆ ಒಂಚೂರು ಲೈಫ್ ಚೇಂಜಸ್ ಆಗಿದ್ದು. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಬೋರಿಂಗ್ ಅನ್ನಿಸ್ತಿತ್ತು. ಅಯ್ಯೋ ಯುಕೆನಾ ಏನಪ್ಪ ಇದು ಬರೀ ಓದು ಇದೇ ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ರಿಕೆಟ್ ಅದನ್ನ ಚೇಂಜ್ ಮಾಡ್ತು. ನಮಗೆ ಪಿಕಪ್ಪು ಡ್ರಾಪು ಎರಡೂ ಕ್ಲಬ್ ಕಡೆಯಿಂದನೇ ಇರುತ್ತೆ. ಸೊ ಯಾರಾದರೂ ಹತ್ರ ಇರೋವಂಥ ಪ್ಲೇಯರ್ಸ್ ಬಂದು ಪಿಕ್ ಮಾಡ್ತಾರೆ ಗ್ರೌಂಡ್ಗೆ, ಮತ್ತು ಅವರೇ ಮನೆ ಹತ್ರನೂ ಡ್ರಾಪ್ ಕೂಡ ಮಾಡ್ತಾರೆ. ಹೋಗ್ಬೇಕಾದ್ರೆ ಮೆಟ್ರೋಲ್ ಹೋಗಿದ್ವಿ, ಮತ್ತೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ರಾಜ್ ಅಂತ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್. ಸೊ ಇವರು ನಮ್ಮನ್ನ ಡ್ರಾಪ್ ಮಾಡ್ತಿದ್ದಾರೆ. ನಾನಾಗಲೇ ಹೇಳ್ದಂಗೆ ನನಗೆ ಕ್ರಿಕೆಟ್ ಇಲ್ಲಿಗೆ ಬಂದಮೇಲೆ ತುಂಬಾ ಕೊಡ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಇಲ್ಲಿ ತುಂಬ ಏರಿಯಾಗಳು ಗೊತ್ತಿರಲಿಲ್ಲ. ನಾನು ಇಲ್ಲಿ ಮ್ಯಾಚ್ ಆಡೋಕ್ಕೆ ಅಂತ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ನಾನು ನ್ಯೂ ಕ್ಯಾಸಲ್ ಅಂತ ಏನಿದೆ ಅದು ತುಂಬ ಓಡಾಡಿದೆ. ಎಷ್ಟೊಂದು ಜಾಗಗಳು ಓಡಾಡಿದೆ. ಬೇರೆ ನಾವು ಅವೇ ಗೇಮ್ಸ್ಗೆ ಬೇರೆ ಟೀಮ್ಗಳ ಮೇಲೆ ಆಡ್ತಿದ್ವಿ. ಅಲ್ಲಿ ತುಂಬ ಜನ ಪರಿಚಯ ಆದರು, ತುಂಬ ಜನ ಬ್ರಿಟಿಷ್ ಪೀಪಲ್ ಪರಿಚಯ ಆದರು, ತುಂಬ ಜನ ಬೇರೆ ಕಂಟ್ರೀಸ್ ಪೀಪಲ್ ಪರಿಚಯ ಆದರು. ಕಾಂಟ್ಯಾಕ್ಟ್ಸ್ ಬೆಳೀತು, ನೆಟ್ವರ್ಕಿಂಗ್ ಬೆಳೀತು. ಸೊ ಇಷ್ಟೆಲ್ಲ ಕೊಟ್ಟಂಥ ಕ್ರಿಕೆಟ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನಿಮ್ಮ ಮಿಸ್ಟರ್ AGT ಸೈನಿಂಗ್ ಆಫ್.